ರಾಕ್ಷಸರಿಗೆ ಗುರುವಾಗಿದ್ದರಿಂದ ಅವರ ಮೇಲೆ ಪ್ರೀತಿ ಇತ್ತು. ಆದ್ದರಿಂದ ದೇವತೆಗಳಿಗೆ ಗುರುವಾಗಿ ಬಂದರೂ ಹವಿಸ್ಸನ್ನು ಕೊಡುವಾಗ ಸ್ವಲ್ಪ ಭಾಗ ರಾಕ್ಷಸರಿಗೆ ಕೊಡ್ತಾ ಇರ್ತಾರೆ. ಅದನ್ನು ತಿಳ್ಕೊಂಡಾಗ ಇಂದ್ರನು ಹೇಗಾದರೂ ಮಾಡಿ ಈ ಪದವಿಯಿಂದ ಮುಕ್ತನನ್ನಾಗಿ ಮಾಡಲು ಪ್ರಯತ್ನಿಸ್ತಾನೆ. ಅವನು ಸತ್ತು ಹೋಗ್ತಾನೆ. ಆಗ ವಿಶ್ವರೂಪನ ತಂದೆ ವೃತ್ರಾಸುರನೆಂಬುವವನನ್ನು ಸೃಷ್ಟಿಸ್ತಾನೆ. ಆದ್ದರಿಂದ ದೇವತೆಗಳಿಗೆ ರಾಜ ಇಲ್ಲ. ಕೊನೆಗೆ ಮಾನವನಾದ ನಹುಷನೊಂದ್ಸಲ ದೇವೇಂದ್ರನಿಗೆ ದೇವತೆಗಳಿಗೆ ಬಹಳವಾಗಿ ಅಹಂಕಾರ ಬಂತು. ತನ್ನ ಗುರುವಿಗೆ ಮರ್ಯಾದೆಯನ್ನು ತೋರಿಸಲಿಲ್ಲ. ಅಧಿಕಾರದ ಅಹಂಕಾರದಿಂದ ಅವರು ಅಲ್ಲಿಂದ ದೇವೇಂದ್ರನ ಸಿಂಹಾಸನದ ರಾಕ್ಷಸರ ಗುರುವಿನ ಕೂಡಲೇ ಅಧಿಕಾರದ ಜೊತೆಗೆ ವಿಶ್ವರೂಪನು ತಮಗೆ ಗುರುವಾಗಿ ಬರಬೇಕು ಅಂತ ಹೇಳಿ ನನ್ನವಳಾಗಬೇಕು ಅಂತ ಕೇಳ್ಕೊಂಡರೆ ವಿಶ್ವರೂಪನು ತಿಳಿದು ಅಷ್ಟು ದಿನಗಳು ರಾಕ್ಷಸರಿಗೆ ಗುರುವಾಗಿದ್ದರಿಂದ ಆಗ ದೇವೇಂದ್ರನು ಅವಳಿಗೆ ಒಂದು ಉಪಾಯವನ್ನು ಆದ್ದರಿಂದ ದೇವತೆಗಳಿಗೆ ತನ್ನ ಘನತೆಗೆ ತಕ್ಕಂತೆ ಗುರುವಾಗಿ ಬಂದರೂ ಹವಿಸ್ಸನ್ನು ಕೊಡುವಾಗ ಸ್ವಲ್ಪ ಭಾಗರಿಗೆ ಹೊತ್ಕೊಂಡು ಬರಬೇಕು ಅಂತ ಹೇಳ್ತಾಳೆ. ಅದನ್ನು ತಿಳ್ಕೊಂಡಾಗ ಒಪ್ಕೊಳ್ತಾರೆ. ಹೇಗಾದರೂ ಮಾಡಿ ಋಷಿಗಳ ಪಲ್ಲಕ್ಕಿಯನ್ನು ಮಾಡಲು ಕಾರಣಾಂತರದಿಂದ ಅವರಿಗೆ ಬೇಗನೆ ಕಲಿಸಲು ಸಾಧ್ಯ. ವಿಶ್ವರೂಪನ ತಂದೆ ಅಗಸ್ತ್ಯಾಸುರನೆಂಬುವನನ್ನು ಅವರು ಸ್ವಲ್ಪ ಕುಳ್ಳಗಿದ್ದರು. ಇದರಿಂದ ದೇವತೆಗಳಿಗೆ ರಾಜ ಇಲ್ಲ ಅಂತ ಹೇಳಿ ಕೊನೆಗೆ ಮಾನವನಾದ ನಹುಷ ದೇವತೆಗಳಿಗೆ ರಾಜನನ್ನಾಗಿ ಕೂಡಲೇ ಅವನ ತಪಸ್ಸಿನ ಶಕ್ತಿಯು ನಾಶವಾಯಿತು. ರಾಜನಾದ ಕೂಡಲೇ ಅಧಿಕಾರದ ಅಂತ ಹೇಳಿದ್ದರಿಂದ ಅಗಸ್ತ್ಯರು ಅವನ ದೇವೇಂದ್ರನ ಆವಾಗಿದ್ದಂತೆ ಸಿಕ್ಕಿದ ಕೂಡಲೇ ಅಧಿಕಾರದ ಜೊತೆಗೆ ದೇವೇಂದ್ರನ ಶ್ರೀದೇವಿಯೂ ಸಹ ನನ್ನವಳಾಗಬೇಕು ಅಂತ ಕೇಳ್ಕೊಳ್ತಾನೆ. ಈ ವಿಚಾರ ತಿಳಿದು ದುಃಖಿಸ್ತಾಳೆ ಶ್ರೀದೇವಿ. ಆಗ ದೇವೇಂದ್ರನು ಅವಳಿಗೆ ಒಂದು ಉಪಾಯವನ್ನು ಹೇಳ್ತಾನೆ. ಏನು ಅಂತಂದರೆ ತನ್ನ ಘನತೆಗೆ ತಕ್ಕಂತೆ ಬರಬೇಕು. ಋಷಿಗಳು ನನ್ನನ್ನು ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಹೊತ್ಕೊಂಡು ಬರಬೇಕು ಅಂತ ಹೇಳ್ತಾಳೆ. ನಹುಷ ಒಪ್ಕೊಳ್ತಾನೆ. ಋಷಿಗಳು ಪಲ್ಲಕ್ಕಿಯನ್ನು ಹೊತ್ತು ತರುವಾಗ ಕಾರಣಾಂತರದಿಂದ ಅವರಿಗೆ ಬೇಗನೆ ಚಲಿಸಲು ಸಾಧ್ಯವಾಗಲಿಲ್ಲ. ಅಗಸ್ತ್ಯರು ಇದ್ದರು. ಅವರು ಸ್ವಲ್ಪ ಕುಳ್ಳಗಿದ್ದರು. ಇದರಿಂದ ಕೋಪ ಬಂದು ಸರ್ಪ ಅಂತ ಹೇಳಿ ತನ್ನ ಎಡಗಾಲಿನಿಂದ ಒದಿತಾನೆ ನಹುಷ ಅಗಸ್ತ್ಯರನ್ನು. ಆ ಕೂಡಲೇ ಅವನ ತಪಸ್ಸಿನ ಶಕ್ತಿಯು ನಾಶವಾಯಿತು. ನಹುಷನು ಸರ್ಪ ಅಂತ ಹೇಳಿದ್ರಿಂದ ಅಗಸ್ತ್ಯರು ಅವನನ್ನು ಹಾವಾಗಿ ಜನಿಸುವಂತೆ ಶಾಪವನ್ನು ಕೊಡ್ತಾರೆ. ಹೀಗೆ ನಹುಷನು ಬಹಳ ಕಾಲ ಹಾವಾಗಿ ಇರ್ತಾನೆ.